भारतीय संविधानात हे लोकशाहीचा आत्मा आहे, आमदार जोल्ले यांचे प्रतिपादन. निपाणीत 77वा प्रजासत्ताक दिन उत्साहात संपन्न. भारतीय संविधान हे जगात सर्वश्रेष्ठ संविधान असून ते सर्वांना समान हक्क प्रदान करते. न्याय, समता, बंधुता आणि स्वतंत्रता या व्यवस्थेतून जगातील सर्वात सुंदर, मोठी आणि लिखित राज्यघटना म्हणून ओळखली जाते. भारतीय संविधान हे केवळ पुस्तक नसून भारत देशाच्या लोकशाहीचा आत्मा आहे, असे प्रतिपादन आमदार शशिकला जोल्ले यांनी व्यक्त केले. त्या निपाणी येथील म्युनिसिपल पटांगणावर आयोजित केलेल्या 77व्या प्रजासत्ताक दिन कार्यक्रमात बोलत होत्या. प्रारंभी उपस्थित मान्यवरांच्या हस्ते भारतरत्न डॉक्टर बाबासाहेब आंबेडकर आणि महात्मा गांधीजी यांच्या प्रतिमेचे पूजन करण्यात आले. तहसीलदार यांच्या हस्ते ध्वजारोहण करण्यात आले. या कार्यक्रमाचे स्वागत आणि प्रास्ताविक गटशिक्षण अधिकारी महादेवी नाईक यांनी केले. पुढे बोलताना सौ जोल्ले म्हणाल्या, भारत देश हा अनेक विविधतेने नटलेला असून सर्वांना एकत्रित बांधण्याची किमया आपल्या भारतीय संविधानामध्ये आहे. देशामध्ये असणाऱ्या विविधतेमध्ये एकता प्रदान करण्याची ताकद भारतीय संविधानामध्ये असल्याचे सांगितले. ನೇತೃತ್ವದಲ್ಲಿ ಇವತ್ತಿನ 77ನೇ ಗಣರಾಜ್ಯೋತ್ಸವ ಸ್ವಲ್ಪ ವಿಶೇಷವಾಗಿ ನೀವು ಆಚರಣೆ ಮಾಡಿದಿರಿ. ಅದಕ್ಕೆ ನಾನು ನಿಪ್ಪಾಣಿ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಇದು ನಿಪ್ಪಾಣಿ ಗಡಿ ಭಾಗ ಇರೋದ್ರಿಂದ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿ ಒಂದು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಆದ್ರೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಕವಾಯತುಗಳಿರ್ಬೋದು, ಅವುಗಳು ಕೂಡ ಒಳ್ಳೆ ರೀತಿಯಿಂದ ಸ್ಪೋರ್ಟಿವ್ ಆಗಿ ಹೆಲ್ದಿ ಕಾಂಪಿಟೇಷನ್ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಎಕ್ಸ್ ಆರ್ಮಿ ಅವ್ರನ್ನೆಲ್ಲರನ್ನು ಕರೆಸಿ ನಿರ್ಣಾಯಕರಾಗಿ ಮಾಡಿ ಅವರಿಂದ ನಿರ್ಣಯವನ್ನ ತಗೊಂಡು ಇವತ್ತು ಬಹುಮಾನ ವಿತರಣೆ ಆಗ್ತಾ ಇರೋದು ಇದು ತುಂಬಾ ಕೂಡ ಖುಷಿ ಪಡತಕ್ಕಂತ ಸಂಗತಿ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಮುಂಜೆ ಅವರು ಹೇಳಿದ್ರು, ಯಾಕೆ ನಾವು ಗಣರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ, ಯಾವ ರೀತಿಯಾಗಿ ನಮ್ಮ ದೇಶದ ಪರಂಪರೆಯಲ್ಲಿ ಸಂವಿಧಾನದ ಸ್ಥಾಪನೆಯಾಯಿತು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಅವ್ರು ಹೇಳಿದ್ದಾರೆ. ಅದನ್ನೆಲ್ಲನೂ ನಾನು ಹೇಳೋದಕ್ಕಿಂತ ನಮ್ಮ ಸಂವಿಧಾನದ ಒಂದು ಪರಿಕಲ್ಪನೆಯನ್ನ, ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗಿಂತ ಒಂದು ಸುಸಜ್ಜಿತವಾದ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ನೆನೆಬೇಕಾಗ್ತದೆ. ಅವ್ರ ಜೊತೆಲಿದ್ದಂತ, ಅವರ ಸಹಾಯಕರಾಗಿ ಅವರ ಟೀಮಲ್ಲಿ ಇದ್ದಂತ ಪ್ರತಿಯೊಬ್ಬರನ್ನು ಕೂಡ ನಾವು ಇವತ್ತು ನೆನೆಸಬೇಕಾಗ್ತದೆ. ಇದು ಭಾರತದ ಸ್ವತಂತ್ರ ನಂತರದ ಸಂವಿಧಾನದ ಒಂದು ಕಲ್ಪನೆಯನ್ನ ನೋಡಿದಾಗ ಆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಕ್ರಮಣದಿಂದ ನಮ್ಮ ದೇಶ ತತ್ತರಿಸಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತೀವಿ. या प्रसंगी निपाणीचे तहसीलदार सुरेश मुंजे म्हणाले, प्रजासत्ताक दिन हा सर्वांच्या आयुष्यातील अभिमानाचा दिवस आहे. या दिवशी या देशाची घटना अस्तित्वात आली. येथून पुढे देशाचा राज्यकारभार कशा पद्धतीने चालावा याचे उत्तम नियोजन डॉक्टर बाबासाहेब आंबेडकर यांनी भारतीय संविधानाच्या माध्यमातून करून दिले असल्याचे सांगितले. ಭಾರತೀಯ ಸಂವಿಧಾನವನ್ನು ರಚನೆ ಮಾಡಿ ಇದನ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಘೋಷಣೆ ಮಾಡಿರ್ತಕ್ಕಂಥ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನ ಅಂತ ಕರಿತೀವಿ. ನಮ್ಮ ಸಂವಿಧಾನ ತಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ವಂಶ ಪಾರಂಪರ್ಯದಿಂದ ಆಡಳಿತ ನಡೆಯೋಲ್ಲ. ಅಂತಿಮ ಅಧಿಕಾರ ಯಾರಿಗಿರುತ್ತಂದ್ರ ಪ್ರಜೆಗಳಿಗೆ. ಇಲ್ಲಿ ಯಾರು ಬೇಕಾದ್ರೂ ಪ್ರಭುಗಳಾಗ್ತಕ್ಕಂಥ ಅವಕಾಶ ಆಗಿನ ನಮ್ಮ ಎಲ್ಲ ಮಹಾನ್ ನಾಯಕರು ನಮ್ಗೆಲ್ಲ ಒದಗಿಸಿಕೊಟ್ಟಾರ. ಅದಕ್ಕಾಗಿ ನಾವು ತಮ್ಗೆಲ್ಲ ಗೊತ್ತದ, ಅಬ್ರಹಾಂ ಲಿಂಕನ್ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಹಾಗಾದ್ರೆ ಈ ಸಂವಿಧಾನ ಅಂತಕ್ಕಂಥದ್ದು ಏಕಾಏಕಿ ರಚನೆ ಆಯ್ತೇನು, ಇದರ ಹಿನ್ನೆಲೆ ಏನು, ಪ್ರಜಾಪ್ರಭುತ್ವ ಅಂದ್ರೆ ಏನು, ಇದು ಕೂಡ ಏಕಕಾಲಕ್ಕೆ ನಮ್ಮ ರಾಷ್ಟ್ರ ನಾಯಕರ ತಲೆಯಲ್ಲಿ ಬಂತ ಅಂತ ಹೇಳಿ ನಾವು ಒಂದ್ಸರಿ ಯೋಚನೆ ಮಾಡಬೇಕು. ಆತ್ಮೀಯರೇ, ನಾವು ಭಾರತೀಯರು ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ವೇದಗಳ ಕಾಲದಿಂದಲೇ ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿನ ಪ್ರಜಾಪ್ರಭುತ್ವ ಬೆಳೆದು ಬಂದದನ್ನ ಕಾಣ್ತೇವೆ ನಾವು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಏನು ಅನುಭವ ಮಂಟಪ ಇತ್ತಲ್ಲ, ಅದು ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ.
ಆಗ ಎಲ್ಲರಿಗೂ ಸಮಾನ ಅವಕಾಶ, ಪ್ರಜಾಪ್ರಭುತ್ವ ಅಂದ್ರೆ ಸಮಾನ ಅವಕಾಶ ಎಲ್ಲರಿಗೂ, ಸಾಮಾಜಿಕ ನ್ಯಾಯ, ಭಾತೃತ್ವ, ಈ ಎಲ್ಲ ತತ್ವಗಳು ನಮ್ಮ ಮೂಲದಲ್ಲೇ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಮಧ್ಯದಲ್ಲಿ 12ನೇ ಶತಮಾನ ನಂತರ ಪರಕೀಯರ ದಾಳಿಯಿಂದ, ಪರಕೀಯರ ಒಂದು ಅತಿಕ್ರಮಣದಿಂದ ಬೇರೆ ಬೇರೆಯವರು ನಮ್ಮನ್ನು ಆಳಿದ್ದಕ್ಕಾಗಿ ನಾವು ಪರಕೀಯರ ಅಧೀನದಲ್ಲಿ ಕಾರ್ಯನಿರ್ವಹಿಸಿದ್ವಿ, ಗುಲಾಮರಾಗಿ ನಾವು ಕೆಲಸ ಮಾಡ್ತಕ್ಕಂಥ अनिवार्यता ಬಂದಿತ್ತು. यावेळी गुणवंत विद्यार्थ्यांचा सत्कार मान्यवरांच्या हस्ते करण्यात आला. तसेच विविध सांस्कृतिक कार्यक्रमाचे आयोजन करण्यात आले होते. विविध शालेय विद्यार्थ्यांनी उत्कृष्ट पद्धतीने परेड घेऊन उपस्थित त्यांची माने जिंकली. यावेळी तालुका प्रशासनातील विविध अधिकारी, तहसीलदार कार्यालयातील पदाधिकारी, शिक्षक, विद्यार्थी उपस्थित होते.